ಎಲ್ಲರಿಗೂ ನಮಸ್ಕಾರ. ನೀವು ಅಂದುಕೊಂಡ ಯಾವ ಕೆಲಸವೂ ಸರಿಯಾಗಿ ನಡೆಯುತ್ತಿಲ್ಲ ಎಂದರೆ ಎಡಗಾಲಿಗೆ ಕೆಂಪು ದಾರವನ್ನು ಕಟ್ಟಿ. ಇದರಿಂದ ನಿಮ್ಮ ಅದೃಷ್ಟ ಬದಲಾಗಿ ನೀವು ಅಂದುಕೊಂಡ ಎಲ್ಲ ಕೆಲಸಗಳು ಸುಸೂತ್ರವಾಗಿ ನಡೆಯುತ್ತದೆ. ಕಾಲಿಗೆ ಕಪ್ಪು ದಾರ ಕಟ್ಟಿಕೊಳ್ಳುವುದು ಸುಮ್ಮನೆ ಶೋಕಿಗಾಗಿ ಅಲ್ಲ. ಕಪ್ಪು ದಾರವು ನೆಗೆಟಿವಿಟಿಯಿಂದ ದೂರವಿಡುತ್ತದೆ, ಜೊತೆಗೆ ಹೀಟ್ ಅನ್ನು ಕೂಡ ಕಡಿಮೆ ಮಾಡುತ್ತದೆ. ಒಂದು ಸಣ್ಣ ಪೀಸ್ ದಾಲ್ಚಿನಿಯನ್ನು ಬಾಯಿಯ ಒಳಗೆ ಇಟ್ಟುಕೊಂಡು ಅದರ ರಸವನ್ನು ಹೀರುವುದರಿಂದ ಕೆಮ್ಮು ಬಹಳ ಬೇಗ ಕಡಿಮೆಯಾಗುತ್ತದೆ. ಇದು ಸುಲಭವಾದ ಮನೆಮದ್ದು. ಪ್ರತಿದಿನ ರಾತ್ರಿ ಮಲಗುವುದಕ್ಕಿಂತ ಮೊದಲು 5 ನಿಮಿಷಗಳ ಕಾಲ ಗಂಡನ ಪಾದ ಸೇವೆ ಮಾಡಿದರೆ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ಹೆಚ್ಚಾಗುತ್ತದೆ. ಕಿಡ್ನಿ ಶುದ್ಧೀಕರಣ ಆಗಬೇಕು ಎಂದರೆ ಪ್ರತಿದಿನ ರಾತ್ರಿ ಮಲಗುವ ಮೊದಲು ಬೆಚ್ಚಗಿನ ನೀರನ್ನು ಕುಡಿಯಿರಿ. ಇದರಿಂದ ಕಿಡ್ನಿ ಕ್ಲೀನ್ ಆಗುತ್ತದೆ. ರಾತ್ರಿ ನಿದ್ದೆ ಮಾಡುವಾಗ ಬೆಚ್ಚುವುದು, ಭಯ ಆಗುವುದು, ಅಳು ಬರುವುದು ನಡೆದರೆ ಅರಳಿ ಎಲೆಯನ್ನು ದಿಂಬಿನ ಕೆಳಗೆ ಇಟ್ಟುಕೊಂಡು ಮಲಗಿ ನೆಮ್ಮದಿಯಾಗಿ ನಿದ್ದೆ ಮಾಡುತ್ತೀರಿ. ದೇವಸ್ಥಾನಕ್ಕೆ ಹೋದಾಗ ದೇವರ ಹುಂಡಿಯಲ್ಲಿ ಕರ್ಪೂರ ಮತ್ತು ಕುಂಕುಮವನ್ನು ಹಾಕಿ. ಇದರಿಂದ ವ್ಯಾಪಾರದಲ್ಲಿ ಹೆಚ್ಚು ಲಾಭ ಪಡೆಯುತ್ತೀರಿ. ಸೀನು ಬರುವುದು ಬಹಳ ಬೇಗ ಕಡಿಮೆ ಆಗಬೇಕು ಎಂದರೆ ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನು ಪುಡಿ ಮಾಡಿ ಅದರ ಪರಿಮಳವನ್ನು ತೆಗೆದುಕೊಳ್ಳಿ. ಇದರಿಂದ ಸೀನುವುದು ಬಹಳ ಬೇಗ ಕಡಿಮೆ ಆಗುತ್ತದೆ. ಜೀವನದಲ್ಲಿ ದುರದೃಷ್ಟ ದೂರವಾಗಬೇಕು ಎಂದರೆ ಭಾನುವಾರದ ದಿವಸ 1 ಹಿಡಿ ಅಕ್ಕಿಯನ್ನು ಗಂಗಾ ನೀರಿನ ಜೊತೆ ಸೇರಿಸಿ ಇದನ್ನು ಸೂರ್ಯದೇವನಿಗೆ ಅರ್ಪಿಸಿ. ಇದರಿಂದ ನಿಮ್ಮ ಅದೃಷ್ಟ ಬದಲಾಗುತ್ತದೆ. ಮುಖದ ಮೇಲೆ ಇರುವ ಕಪ್ಪು ಕಲೆಗಳು ಕಡಿಮೆ ಆಗಬೇಕು ಎಂದರೆ ಕಡಲೆ ಹಿಟ್ಟು ಜೊತೆಗೆ ಅರಿಶಿನ ಸೇರಿಸಿ ಇದನ್ನು ಫೇಸ್ ಪ್ಯಾಕ್ ಮಾಡಿ ಮುಖಕ್ಕೆ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ಮುಖವನ್ನು ತೊಳೆಯಿರಿ. ಇದರಿಂದ ಕಪ್ಪು ಚುಕ್ಕೆಗಳು ಕಡಿಮೆ ಆಗುತ್ತದೆ. ಬೆಳಿಗ್ಗೆ ಖಾಲಿ ಹೊಟ್ಟೆಗೆ 10 ರಿಂದ 15 ಕರಿಬೇವು ಎಲೆಗಳನ್ನು ತೆಂಗಿನ ಎಣ್ಣೆಯಲ್ಲಿ ಕರಿಬೇವು ಕುದಿಸಿ ಕೂದಲಿಗೆ ಹಚ್ಚಿ. ಕೂದಲು ಉದುರುವ ಸಮಸ್ಯೆ, ಬಿಳಿ ಕೂದಲು ಸಮಸ್ಯೆಗೆ ಪಕ್ಕಾ ಪರಿಹಾರ ದೊರೆಯುತ್ತದೆ. ಖಾಲಿ ವಾಟರ್ ಬಾಟಲ್ಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ಒಳ್ಳೆಯದಲ್ಲ. ಇದು ಮನೆಯಲ್ಲಿ ಖಾಲಿತನ ತರುತ್ತದೆ, ನೆಗೆಟಿವ್ ಎನರ್ಜಿಯನ್ನು ಮನೆಗೆ ತರುತ್ತದೆ. ಹಾಗಾಗಿ ಖಾಲಿ ವಾಟರ್ ಬಾಟಲ್ಗಳನ್ನು ಮೊದಲು ಮನೆಯಿಂದ ಹೊರಗಡೆ ಹಾಕಿ. ನಿಮ್ಮ ಮಗು ನೀವು ಹೇಳಿದ ಮಾತನ್ನು ಕೇಳಬೇಕು ಎಂದರೆ ಶ್ರೀಗಂಧ ಮತ್ತು ಹಾಲನ್ನು ಶಿವಲಿಂಗಕ್ಕೆ ಅರ್ಪಿಸಿ ಶಿವನಲ್ಲಿ ಪ್ರಾರ್ಥನೆ ಮಾಡಿ. ಹೀಗೆ ಮಾಡುವುದರಿಂದ ನಿಮ್ಮ ಮಗು ನಿಮ್ಮ ಮಾತನ್ನು ಕೇಳುತ್ತದೆ. ದಿನನಿತ್ಯ ಜೀವನದಲ್ಲಿ ಅದೃಷ್ಟವನ್ನು ಆಕರ್ಷಿಸಬೇಕು ಎಂದರೆ ಈ ರೀತಿ ಜೇಬಿನಲ್ಲಿ ಸ್ವಲ್ಪ ಉಪ್ಪನ್ನು ಇಟ್ಟುಕೊಂಡು ಹೋಗಿ. ಹೊರಗಡೆ ಹೋದಾಗ ಅದೃಷ್ಟ ಬಲದಿಂದ ನೀವು ಅಂದುಕೊಂಡಿದ್ದೆಲ್ಲವೂ ಆಗುತ್ತದೆ. ಎಷ್ಟೇ ಕಷ್ಟಪಟ್ಟರೂ ಕೆಲಸದಲ್ಲಿ ಏಳಿಗೆ ಆಗುತ್ತಿಲ್ಲ ಎಂದರೆ 3 ಬೆಳ್ಳುಳ್ಳಿ ಎಸಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಇದನ್ನು ನಿಮ್ಮ ಪರ್ಸ್ನಲ್ಲಿ ಕಟ್ಟಿಕೊಳ್ಳಿ. ಪ್ರತಿ ಶನಿವಾರ ಬದಲಾಯಿಸಿ. ಹಳೆಯ ಬೆಳ್ಳುಳ್ಳಿಯನ್ನು ಎಸೆದು ಬಿಡಿ. ಇದರಿಂದ ಕೆಲಸದಲ್ಲಿ ಒಳ್ಳೆಯ ಏಳಿಗೆ ಆಗುತ್ತದೆ. ಅಮಾವಾಸ್ಯೆ ದಿವಸ 1 ಮೊಳೆ ತೆಗೆದುಕೊಂಡು ಅದಕ್ಕೆ ಕೆಂಪು ದಾರ ಸುತ್ತಿ ಅರಳಿ ಮರದ ಕೆಳಗೆ ಹೂತು ಹಾಕಿ. ಹಾಗೆ ಮಾಡುವಾಗ ನನ್ನ ದುರದೃಷ್ಟ ಬದಲಾಗಿ ನಾನು ಅದೃಷ್ಟಶಾಲಿ ಆಗುತ್ತಿದ್ದೇನೆ ಎಂದು ಹೇಳಿ. ನಿಮ್ಮ ಆಸೆಗಳನ್ನು ಹೇಳಿ. ಇದರಿಂದ ಬದುಕು ಸಂಪೂರ್ಣವಾಗಿ ಬದಲಾಗುತ್ತದೆ. ಮಧ್ಯಾಹ್ನದ ಸಮಯದಲ್ಲಿ ಮೂಗಿನಲ್ಲಿ 1 ಹನಿ ಶುದ್ಧ ಬಾದಾಮಿ ಎಣ್ಣೆಯನ್ನು ಹಾಕುವುದರಿಂದ ತಲೆನೋವು ಮತ್ತು ಮೈಗ್ರೇನ್ ನೋವು ತೊಡೆದುಹಾಕಲು ಇದು ಸಹಾಯ ಮಾಡುತ್ತದೆ. ಇದು ಸಾಮಾನ್ಯ ಮತ್ತು ಆಳವಾದ ಉಸಿರಾಟಕ್ಕೂ ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ.